ಮಾನ್ಯ ಸಿದ್ದರಾಮಯ್ಯನವರು ಆಗಾಗ ಹೇಳ್ತಾ ಇರ್ತಾರೆ, ನಾನು ದೇವರಾಜು ಅರಸೂರವರ ಅವ್ರಿಗಿನ್ನ ನಾನು 2 ದಿವಸ ಮನೆಯಲ್ಲೆಲ್ಲ ಬೋರ್ಡ್ ನೋಡಿದೆ, ಮುಖ್ಯಮಂತ್ರಿ ಆಗಿದ್ದೀನಿ ಅಂತ. ನೀವೆಷ್ಟು ದಿವಸ ಮುಖ್ಯಮಂತ್ರಿ ಆಗಿದ್ದೀರಿ ಅನ್ನೋದು ಮುಖ್ಯ ಅಲ್ಲ ಸ್ವಾಮಿ. ಸನ್ಮಾನ್ಯ ದೇವರಾಜ್ ಅರಸು ಅವರು ಸಹಸ್ರಾರು ಕುಟುಂಬಗಳಿಗೆ ಜೀವನ ಕಟ್ಟಲಿಕ್ಕೆ ಭೂಮಿಯನ್ನ ಕೊಡಿಸುವಂತ ಕೆಲಸವನ್ನ ಮಾಡಿದ್ರು. ನೀವೇನ್ ಮಾಡಿದಿರಿ? ಇವತ್ತು 7,45,000 ಕೋಟಿ ರಾಜ್ಯದ ಜನತೆಯ ಮೇಲೆ ಸಾಲ ಹೊರಿಸುವಂತದ್ನ ಮಾಡಿದಿರಿ. ಅದರಲ್ಲಿ 4.5 ಲಕ್ಷ ಕೋಟಿಗಿಂತ ಹೆಚ್ಚು ಸಾಲವನ್ನ ಮಾನ್ಯ ಸಿದ್ದರಾಮಯ್ಯನವರೇ ಮಾಡಿರ್ತಕ್ಕಂಥದ್ದು. ಮೈಸೂರು ಜಿಲ್ಲೆಯ ಮುಖ್ಯಮಂತ್ರಿಯಾಗಿ ನೀವು ಕೊಟ್ಟಿರ್ತಕ್ಕಂಥ ಕೊಡುಗೆ ಒಬ್ಬೊಬ್ಬ 1,24,000 ರೂಪಾಯಿ ಒಂದು ಕುಟುಂಬಕ್ಕೆ ಕೊಟ್ಟರು 3 ವರ್ಷದಲ್ಲಿ. ಇನ್ನೂ ಪೂರ್ತಿ ಕಂಪ್ಲೀಟ್ ಆಗಿಲ್ಲ. ಆದರೆ ಇನ್ನು ಒಂದು ಕುಟುಂಬದಲ್ಲಿ 4 ಜನ ಇರ್ತೀವಲ್ಲ, ಆ 4 ಜನಕ್ಕೆ 4 ಲಕ್ಷ ರೂಪಾಯಿ ಸಾಲವನ್ನ ನಮ್ಮ ತಲೆ ಮೇಲೆ ಹೇರುವಂತ ಕೆಲಸವನ್ನ ಈ ಜಿಲ್ಲೆಯ ಮುಖ್ಯಮಂತ್ರಿಯಾಗಿ ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಎನ್ನುವಂಥದ್ದನ್ನ ತಾವು ಯಾವತ್ತೂ ಕೂಡ ಮರೆಯೋ ಹಾಗಿಲ್ಲ ಅನ್ನುವ ಮಾನ್ಯ ಸಿದ್ದರಾಮಯ್ಯನವರು ಆಗಾಗ ಹೇಳ್ತಾ ಇರ್ತಾರೆ, ನಾನು ದೇವರಾಜು ಅರಸೂರವರ ಅವ್ರಿಗಿನ್ನ ನಾನು 2 ದಿವಸ ಮನೆಯಲ್ಲೆಲ್ಲ ಬೋರ್ಡ್ ನೋಡಿದೆ, ಮುಖ್ಯಮಂತ್ರಿ ಆಗಿದ್ದೀನಿ ಅಂತ. ನೀವೆಷ್ಟು ದಿವಸ ಮುಖ್ಯಮಂತ್ರಿ ಆಗಿದ್ದೀರಿ ಅನ್ನೋದು ಮುಖ್ಯ ಅಲ್ಲ ಸ್ವಾಮಿ. ಸನ್ಮಾನ್ಯ ದೇವರಾಜ್ ಅರಸು ಅವರು ಸಹಸ್ರಾರು ಕುಟುಂಬಗಳಿಗೆ ಜೀವನ ಕಟ್ಟಲಿಕ್ಕೆ ಭೂಮಿಯನ್ನ ಕೊಡಿಸುವಂತ ಕೆಲಸವನ್ನ ಮಾಡಿದ್ರು. ನೀವೇನ್ ಮಾಡಿದಿರಿ? ಇವತ್ತು 7,45,000 ಕೋಟಿ ರಾಜ್ಯದ ಜನತೆಯ ಮೇಲೆ ಸಾಲ ಹೊರಿಸುವಂತದ್ನ ಮಾಡಿದಿರಿ. ಅದರಲ್ಲಿ 4.5 ಲಕ್ಷ ಕೋಟಿಗಿಂತ ಹೆಚ್ಚು ಸಾಲವನ್ನ ಮಾನ್ಯ ಸಿದ್ದರಾಮಯ್ಯನವರೇ ಮಾಡಿರ್ತಕ್ಕಂಥದ್ದು. ಮೈಸೂರು ಜಿಲ್ಲೆಯ ಮುಖ್ಯಮಂತ್ರಿಯಾಗಿ ನೀವು ಕೊಟ್ಟಿರ್ತಕ್ಕಂಥ ಕೊಡುಗೆ ಒಬ್ಬೊಬ್ಬ 1,24,000 ರೂಪಾಯಿ ಒಂದು ಕುಟುಂಬಕ್ಕೆ ಕೊಟ್ಟರು 3 ವರ್ಷದಲ್ಲಿ. ಇನ್ನೂ ಪೂರ್ತಿ ಕಂಪ್ಲೀಟ್ ಆಗಿಲ್ಲ. ಆದರೆ ಇನ್ನು ಒಂದು ಕುಟುಂಬದಲ್ಲಿ 4 ಜನ ಇರ್ತೀವಲ್ಲ, ಆ 4 ಜನಕ್ಕೆ 4 ಲಕ್ಷ ರೂಪಾಯಿ ಸಾಲವನ್ನ ನಮ್ಮ ತಲೆ ಮೇಲೆ ಹೇರುವಂತ ಕೆಲಸವನ್ನ ಈ ಜಿಲ್ಲೆಯ ಮುಖ್ಯಮಂತ್ರಿಯಾಗಿ ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಎನ್ನುವಂಥದ್ದನ್ನ ತಾವು ಯಾವತ್ತೂ ಕೂಡ ಮರೆಯೋ ಹಾಗಿಲ್ಲ ಅನ್ನುವ